ಗೀತಾ ಧಾರಾವಾಹಿಯಲ್ಲಿ ಮಹಿ ವಿಜಿ ಮತ್ತು ಗೀತಾ ರೂಮಲ್ಲಿ ಅವರ ಬೆಡ್ಶೀಟ್ಗಳನ್ನು ಮರ್ಚಿಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಗೀತಾ ಮತ್ತು ವಿಜಿ ಒಳಗಡೆ ಬರ್ತಾರೆ. ಇದನ್ನೆಲ್ಲ ಅದಕ್ಕೆ ಗೀತಾ ಹೇಳ್ತಾಳೆ, ಇದನ್ನೆಲ್ಲ ನೀವು ಯಾಕೆ ಮಾಡ್ತಾ ಇದ್ದೀರಾ, ನಾವೇ ಮಾಡ್ಕೊಳ್ತೇವೆ ಅಂತ ಹೇಳ್ತಾಳೆ. ಅದಕ್ಕೆ ಮಹಿ ಹೇಳ್ತಾಳೆ, ಇಲ್ಲ ಇದರಲ್ಲಿ ನನಗೇನು ಬೇಜಾರಿಲ್ಲ, ನೀವು ನನಗೊಂದು ಹೊಸ ಬದುಕು ಕಟ್ಟಿಕೊಟ್ಟಿದ್ದೀರಾ, ಇದಕ್ಕೋಸ್ಕರ ನಾನು ಇಷ್ಟು ಮಾಡದೇ ಇದ್ದರೆ ಹೇಗೆ ಅಂತ ಹೇಳಿ, ಇರಿ ನಾನು ನಿಮಗೆ ಕುಡಿಯೋದಕ್ಕೆ ನೀರು ತರ್ತೇನೆ ಅಂತ ಹೇಳಿ ಒಳಗೋಗ್ತಾಳೆ. ಇಲ್ಲಿ ಗೀತಾ ಮತ್ತು ವಿಜಿ ಮಾತಾಡಿಕೊಳ್ತಾ ಇರ್ತಾರೆ. ಗೀತಾ ಹೇಳ್ತಾಳೆ, ಒಳ್ಳೆಯವರಿಗೆ ದೇವರು ಯಾವಾಗಲೂ ಕಷ್ಟನೇ ಕೊಡ್ತಾ ಇರ್ತಾನೆ ಅಲ್ವಾ ವಿಜಿ ಅಂತ ಹೇಳ್ತಾಳೆ. ಆವಾಗ ವಿಜಿ ಹೇಳ್ತಾನೆ, ನಮ್ಮ ಅಪ್ಪನ ವಿಷಯದಲ್ಲೂ ಹಾಗೆ ಆಗಿರೋದಲ್ವಾ ಗೀತಾ, ಅವ್ರು ಒಳ್ಳೆಯವರು ಅಂತ ನಮಗೆ ಗೊತ್ತು, ಆದರೆ ರಾಜಕೀಯದಲ್ಲಿ ಬರೀ ಹಗರಣ ಮಾಡೋರೇ ಇರೋರು, ಆದರೆ ನಮ್ಮಪ್ಪ ರಾಜಕೀಯದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕಿಯನ್ನು ಪಡ್ಕೊಂಡಿಲ್ಲ, ಜನಸೇವೆಗೆ ಅಂತಾನೇ ಬದುಕಿದ್ರು. ಬದುಕಲ್ಲಿ ಭಾನುಮತಿ ಅನ್ನೋಳು ಬಂದಿರ್ತಿದ್ರೆ ಇವತ್ತು ಕೂಡ ಜನನಾಯಕನಾಗಿ ಬದುಕಿರೋರು. ಅಂಥವ್ರ ಬಗ್ಗೆ ಈ ಊರಿನ ಜನ ಕೆಟ್ಟದಾಗಿ ಮಾತಾಡಿದಾಗ ಎಷ್ಟು ಬೇಜಾರಾಗುತ್ತೆ ಗೊತ್ತಾ. ಮಕ್ಕಳಿಗೆ ಅಪ್ಪನೇ ಹೀರೋ ಆಗಿರ್ತಾರೆ, ಅವರನ್ನು ಹೊಗಳೋದು ಕೇಳಬೇಕು ಅಂತ ಆಸೆ ಪಡ್ತಿರ್ತಾರೆ.